ಕಿಡ್ನಿ ಸ್ಟೋನ್ ಆಗಿರ್ತಾವ ಹಳ್ಳಾಗಿರ್ತಾವ. ಇದು ಪಿತ್ತ ಕೋಶ ಸಲುವಾಗಿ ಏನಪ್ಪಾ ಅಂದ್ರೆ ಸರ್ ಕೆಲಸ ಮಾಡಂಗಿಲ್ಲ. ಪಿತ್ತ ಕೋಶ ಒಳಗಡೆ ಏನಪ್ಪಾ ಅಂತಂದ್ರೆ ಸರ್ ಅದು ಕೂಡ ಹಾಳಾಗಿರ್ತೈತಿ ಸರ್, ಅವ್ರಿಗೂ ಕೂಡ ನಡೀತಾರೆ ಅಂತ ಹೇಳಿ ರೈಟ್. ಅಂತವ್ರಿಗೆ ಅಜಿಬಾತ್ ಕೊಡಕ್ ಹೋಗ್ಬೇಡ್ರಿ. ಯಾರಿಗೆ ಕಿಡ್ನಿ ಸ್ಟೋನ್ ಸಮಸ್ಯೆ ಐತಿಲ್ಲ ಸರ್ ಅವ್ರಿಗೆ ಈ ಪ್ರಾಡಕ್ಟ್ ಕೊಡ್ರಿ. ನೆಕ್ಸ್ಟ್ ಇದು ಕಿಡ್ನಿ ಸ್ಟೋನ್ ಇದೇನಪ್ಪಾ ಅಂತಂದ್ರೆ ಸರ್ ಅದು ಪ್ರಕಾರ ಸೇಮ್ ಮುಳವಾದಿ ಯಾವ ಪ್ರಕಾರ ನಾವು ಯೂಸ್ ಮಾಡ್ತಾರಲ್ಲ ಅದ್ರ ಪ್ರಕಾರ ಏನಪ್ಪಾ ಅಂತಂದ್ರ ಇದು ಕಿಡ್ನಿ ಸ್ಟೋನ್. ಇದು ಏನಪ್ಪಾ ಅಂತಂದ್ರ 70 ಗ್ರಾಮ್ ಪೌಡರ್ ಬರ್ತೈತ್ರಿ. ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟಿಲಿ ಏನಪ್ಪಾ ಅಂತಂದ್ರ ಇಷ್ಟ ಗ್ಲಾಸ್ ಒಳಗಡೆ ಇಷ್ಟ ನಾರ್ಮಲ್ ನೀರು ತಣ್ಣೀರ್ ಜೊತೆ 1 ಚಮಚೆ ಕರೆಕ್ಟ್ ಆಗಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಖಾಲಿ ಹೊಟ್ಟಿಲಿ ತಗೊಂತ ಹೇಳ್ರಿ ರೈಟ್. ಅವರಿಗೆ 20 ml ತನ ಇತ್ತು ಅಂತ ಇಟ್ಕೋರಿ, ಒಂದು 1.5 ತಿಂಗಳು ಅಂದ್ರೆ 45 ದಿನದ ಕ್ಲಿಯರ್ ಆಗೈತೆ ಅಂತ ಹೇಳ್ರಿ. ಯಾರಿಗೆ ಒಂದು 15 mm ಐತಿ ಅಥವಾ ಒಂದು 10 mm ಐತಿ 1 ತಿಂಗಳ ತನ ಹೇಳ್ರಿ. ಓಕೆ, ನೆಕ್ಸ್ಟ್ ಒಂದು 5 mm ತನ ಐತಪ್ಪ ಅಂತಂದ್ರೆ ಸರ್ ಒಂದು ಬಾಟಲ್ದಾಗ ಅವ್ರಿಗೆ ಕ್ಲಿಯರ್ ಆಗೈತೆ ಸರ್. ಇದ್ರ ರಿಸಲ್ಟ್ ಅದ ರೀ ಸರ್. ಇದು ಬಿಸಿನೀರ ಕೊಟ್ರೆ ಏನಾಕೆ ಸರ್ ಕಿಡ್ನಿಗೆ ಸೈಡ್ ಎಫೆಕ್ಟ್ ಆಗ್ತಾವ. ಅಜಿಬಾತ್ ಬಿಸಿನೀರು ಕೊಡಂಗಿಲ್ಲ. ಬರೀ ನಮ್ಮ ಅಲ್ಕೋಲಾಯ್ಡ್ ಪ್ರಾಡಕ್ಟ್ ಏನ್ ಮಾಡುದ್ರಿ ಸರ್ ಅಷ್ಟು ಬಿಸಿನೀರ್ ಜೊತೆ ಕುಡುದು. ಬಟ್ ಇನ್ನು ಉಳ್ಕಿದ್ ಏನಾರ ಇವು ಪ್ರಾಡಕ್ಟ್ ಬರ್ತಾವಲ್ಲ, ಪಾಯಲ್ಸ್ ಕೇರ್ ಆಗಿರ್ಬೋದು, ಕಿಡ್ನಿ ಕೇರ್ ಆಗಿರ್ಬೋದು, ಇವು ಎಲ್ಲ ಏನ್ ಪ್ರಾಡಕ್ಟ್ ಬರ್ತಾವಲ್ಲ ಸರ್ ಎಲ್ಲ ನಾರ್ಮಲ್ ನೀರ್ನಾಗನ ಕುಡುದ್ರಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಬಿಸಿನೀರ್ ಅಂದ್ರೆ ಇನ್ನೊಂದು ಏನ್ರಿ ಡಿಟಾಕ್ಸಿನ್ ನಾ ಟ್ಯಾಬ್ಲೆಟ್ ಹೇಳಿದ್ರಲ್ಲ ಆ ಟ್ಯಾಬ್ಲೆಟ್ ಅಷ್ಟು ಬಿಸಿನೀರ್ ಜೊತೆ ತಗೊಂತೀವಿ. ಎಸ್, ಇದು ಕಿಡ್ನಿ ಸ್ಟೋನ್ ಬಗ್ಗೆ ಹೇಳ್ತಾ ಇದ್ರಲ್ರಿ ಸರ್. ಆಲ್ರೆಡಿ ಇದ್ರ ರಿಸಲ್ಟ್ ಬಗ್ಗೆ ನಮಗೆ ಸ್ವಂತ ಹೋದ ವರ್ಷ ಜನವರಿ ಒಳಗಡೆ ಕಿಡ್ನಿ ಸ್ಟೋನ್ ಆಗಿತ್ತು. ಅದ್ರ ಫೋಟೋನ ಡಾಕ್ಟರ್ ತೆಗೆದಿದ್ದ ಡಯಾಗ್ರಾಮ ಇದು ನೋಡ್ಬೋದು. ಕಿಡ್ನಿಯಿಂದ ಇಲ್ಲಿ ಯೂರಿಟರಿ ಒಳಗಡೆ 7 mm ಸ್ಟೋನ್ ಇತ್ತು ಇಲ್ಲಿಗೆ 6 ಸೆಂಟಿಮೀಟರ್ ಗ್ಯಾಪ್ ಒಳಗಡೆ. ಇದು ಡಾಕ್ಟರ್ ತೆಗೆದಿದ್ದು ಡಯಾಗ್ರಾಮ್ ಇದೆ ನನಗೆ ಇದು. ಸೊ ಅವ್ರು ಹೇಳಿದ್ರು 7 mm ಅದ. ಈ ಪೈಪ್ ಇದ್ದಿದ್ದು 2 ಬಾಳ್ ಮಾಡಿದ್ರೆ 3 mm ಇರ್ತದ. ಈ ಸ್ಟೋನ್ ಇಲ್ಲಿಂದ ಕ್ಲಿಯರ್ ಆಗುದಿಲ್ಲ, ಅದಕ್ಕೆ ಬ್ಲಾಸ್ಟಿಂಗ್ ಮಾಡಿ ತೆಗಿಬೇಕಂತ ಹೇಳಿದ್ರು. ನನಗೆ ಹೇಳಿದ್ರು ಫುಲ್ ತ್ರಾಸಿತ್ತು ಅಲ್ಲಿಂದ. ಇದು ಡಾಕ್ಟರ್ ಹೇಳಿದ್ದು 21 ಜನವರಿಗೆ ಈ ಡಯಾಗ್ರಾಮ್ ತೆಗೆದು ನಾನು ಹಾಸ್ಪಿಟಲ್ಗೆ ಹೋದಾಗ ತೋರಿಸಿದ್ರು. ಅಲ್ಲಿಂದ 8 ದಿನದಾಗ ಈ ಪ್ರಾಡಕ್ಟ್ ನ ಯೂಸ್ ಮಾಡೀನಿ. ಸ್ಟೋನ್ ಕೂಡ ಹೊರಗಡೆ ಬಂತು ಕಟ್ ಆಗಿ. ಅದು ಅಷ್ಟು 100% ರಿಸಲ್ಟೆಡ್ ಪ್ರಾಡಕ್ಟ್. ಓಕೆ, ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ದಾಪ್ ಇದರ